ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಯೆಹೆಜ್ಕೇಲನ ಗ್ರಂಥ ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 5ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ಈ ಅಧ್ಯಾಯದಲ್ಲಿ ದೇವರು ನಮಗೋಸ್ಕರವಾಗಿ ಇಟ್ಟಿರುವಂಥ ಸಂದೇಶ ಏನೆಂಬುದಾಗಿ ನೋಡಿಕೊಳ್ಳೋಣ. ಅಂದ ಹಾಗೆ ಯೆಹೆಜ್ಕೇಲನು ಅಂತ ಹೇಳಿದರೆ ದೇವರು ಬಲಪಡಿಸುವಾತನು, ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ಸನ್ನಿವೇಶ ನೋಡಿದರೆ ಬಹಳ ವಿಷಾದಕರವಾಗಿತ್ತು. ದೇವಜನರು ದ್ರೋಹಿಗಳಾಗಿ, ದೇವಜನರು ಅವಿಧೇಯರಾಗಿ, ದೇವಜನರು ನಾಚಿಕೆಗೆಟ್ಟವರಾಗಿ, ದೇವಜನರು ದೇವರಿಗೆ ವಿರುದ್ಧವಾಗಿ, ದೇವಜನರು ಹೌದು ಅಧರ್ಮ ಮಾಡುವವರಾಗಿ ಇದ್ದರು. ಆದರೂ ಕೂಡ ದೇವರು ಮತ್ತೆ ಮತ್ತೆ ಬಲಪಡಿಸೋದಕ್ಕೆ ತನ್ನ ಜನರನ್ನು ಮಾತಾಡ್ತಾನೆ. ಯಾರ ಮೇಲೆ ನಿರೀಕ್ಷೆ ಇದೆಯೋ ಅವ್ರ ಹತ್ರನೇ ನಾವು ಮಾತಾಡ್ತೀವಿ. ನಿರೀಕ್ಷೆ ಇಲ್ಲದಿದ್ದರೆ ಮತ್ತೆ 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 48 ಅಧ್ಯಾಯಗಳು, 48 ಅಧ್ಯಾಯಗಳು ಮಾತಾಡಲ್ಲ. ದೇವರು ಒಂದು ವೇಳೆ ತನ್ನ ಜನರು ಅವರು ತಿರುಗಿ ಬಿದ್ದಾಗ್ಯೂ ಕೂಡ ದೇವರು ಅವರನ್ನ ಸಂಬೋಧಿಸಿ ಪ್ರವಾದಿಯನ್ನು ಕಳಿಸಿ ಮಾತನಾಡಿಸಲಿಕ್ಕೆ ಯತ್ನಿಸಿ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂತೆ ಪ್ರಯತ್ನ ಮಾಡುವಂಥದ್ದು ದೊಡ್ಡ ಆಶ್ಚರ್ಯ. ಸರಿ, 5ನೇ ಅಧ್ಯಾಯದಲ್ಲಿ ದೇವರು ಕೆಲವು ಸಿಂಬಾಲಿಕ್ ಸೂಚನಾತ್ಮಕವಾದ ಸಂದೇಶ ಗುರುತಾಗಿ ಕೊಡುವುದನ್ನು ನಾವು ನೋಡ್ತೇವೆ. ಏನಂತ ನೋಡಿಕೊಳ್ಳೋಣ. ನರಪುತ್ರನೇ, ಹದವಾದ ಖಡ್ಗವನ್ನು ತೆಗೆದುಕೊಂಡು ಕ್ಷೌರಕನ ಕತ್ತಿಯನ್ನಾಗಿ ಉಪಯೋಗಿಸಿ ನಿನ್ನ ತಲೆಯನ್ನು ಗಡ್ಡವನ್ನು ಬೋಳಿಸಿಬಿಟ್ಟು ತ್ರಾಸನ್ನು ತಂದು ಆ ಕೂದಲನ್ನು ಸರಿಯಾಗಿ 3 ಭಾಗ ಮಾಡು ಅಂತ ಹೇಳ್ಬಿಟ್ಟು. ಸರಿ, ಭಾಳ ವಿಚಿತ್ರವಾದಂಥದ್ದು. ಕ್ಷೌರಕನ ಕತ್ತಿಯನ್ನಾಗಿ ಉಪಯೋಗಿಸಿಕೊಂಡು ಆ ತಲೆ ಕೂದಲು ಗಡ್ಡವನ್ನು ಬೋಳಿಸಿಬಿಟ್ಟು ಮುತ್ತಿಗೆಯ ದಿನಗಳು ತೀರಿದ ಕೂಡಲೇ ಆ 3 ಭಾಗ ಕೂದಲು ಮಾಡಿದ್ದಾರಲ್ವ, ಆ ಭಾಗವಾಗಿ ಇಟ್ಕೊಂಡಿದ್ದಾರಲ್ಲ, ಒಂದು ಕೂದಲಿನ ಭಾಗವನ್ನು ಪಟ್ಟಣದ ಮಧ್ಯದೊಳಗೆ ಹೋಗಿ ಬೆಂಕಿಯಲ್ಲಿ ಸುಟ್ಟುಬಿಡು. 3 ಭಾಗದ ಕೂದಲಲ್ಲಿ ಒಂದು ಭಾಗದ ಕೂದಲು ಪಟ್ಟಣದ ಮಧ್ಯದಲ್ಲಿ ಬೆಂಕಿಯಲ್ಲಿ ಸುಟ್ಟುಬಿಡೋದು. 2ನೇ ಭಾಗ ಇತ್ತಲ್ಲ, 2ನೇ ಭಾಗವನ್ನು ತೆಗೆದುಕೊಂಡು ಪಟ್ಟಣದ ಸುತ್ತಲೂ ಖಡ್ಗದಿಂದ ಕಡಿ. ಹೌದು, ಹದವಾದ ಖಡ್ಗ ಅಂತ ಇದೆಯಲ್ವ, ಆ ರೀತಿಯಾಗಿ ಖಡ್ಗದಿಂದ 2ನೇ ಕೂದಲು, ಮೊದಲನೇದು ಬೆಂಕಿಯಿಂದ ಸುಡೋದು, ಒಂದು ಭಾಗ ಕೂದಲು, 2ನೇ ಭಾಗ ಕೂದಲು ಅದನ್ನು ಖಡ್ಗದಿಂದ ಕಡಿಯೋದು, 3ನೇದು ಮತ್ತೊಂದು ಭಾಗವನ್ನು ಗಾಳಿಗೆ ತೂರು. ಆಗ ಕಡೆಯ ಭಾಗದಲ್ಲಿ ಉಳಿಸಿಕೊಂಡ ಕೆಲವು ಕೂದಲು, ಹೌದು, ಆ 3ರಲ್ಲಿ 3ನೇದಾಗಿ ತೂರಿದಾಗ ಅದೇನಾಗ್ತದೆ, ಸ್ವಲ್ಪ ಉಳಿದುಬಿಟ್ಟಿತ್ತು. ಕೆಲವು ಕೂದಲನ್ನು ನಿನ್ನ ಮೇಲಂಗಿಯ ಅಂಚಿನಲ್ಲಿ ಕಟ್ಟು.
ಒಂದು ಮೇಲಂಗಿ ಹಾಕ್ಕೊಂಡಿದ್ದಾನೆ, ಅದರ ಅಂಚಿನಲ್ಲಿ ಕಟ್ಬಿಡು ಕೆಲವು ಕೂದಲು. ಆಮೇಲೆ ಇವುಗಳಲ್ಲಿ ಕೆಲವನ್ನು ಆರಿಸಿ ಬೆಂಕಿಯೊಳಗೆ ಹಾಕಿಬಿಡು, ಅದರಲ್ಲಿ ಕೂಡ ಅವುಗಳಿಂದ ಬೆಂಕಿಯು ಹೊರಟು ಇಸ್ರಾಯೇಲ್ ವಂಶವನ್ನೆಲ್ಲ ವ್ಯಾಪಿಸುವುದು ಅಂತ ಹೇಳಿಬಿಟ್ಟು, ಈ ರೀತಿಯಾಗಿ ದೇವರು ಒಂದು ಅಸೈನ್ಮೆಂಟ್ ಅಥವಾ ಒಂದು ಕೆಲಸ ಕೊಟ್ಟಿದ್ದಾನೆ. ಅದರಂತೆ ಅವನು ಆ ರೀತಿಯಾಗಿ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ 5 ವಿಧವಾದ ದೇವಜನರ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ 1-4 ವಚನದಲ್ಲಿ. ಹೌದು, ಇದು ಅಂಥ ಹಿತಕರವಾದಂಥ ಪ್ರವಾದನೆ ಅಲ್ಲ, ಅಹಿತಕರವಾದ ಒಂದು ಪ್ರವಾದನೆಯಾಗಿತ್ತು. ಆದರೂ ಕೂಡ ದೇವರು ತಾನು ಮಾಡುವಂಥದ್ದನ್ನು ಮುಂತಿಳಿಸಿ ಗುರುತಾಗಿ ತಿಳಿಸುವಾತನಾಗಿದ್ದೇನೆ. ಆದರೂ ಕೂಡ ಮೇಲಂಗಿಯ ಅಂಚಿನಲ್ಲಿ ಕಟ್ಟು ಅಂತ ಹೇಳುವಾಗ ತನ್ನ ಮೇಲೆ ಆತನ ಇಟ್ಕೊಳ್ತಾನೆ, ತನ್ನ ಜೊತೆಯಲ್ಲಿ ಆತನ ಇಟ್ಕೊಳ್ತಾನೆ, ತನ್ನೊಂದಿಗೆ ಆತನ ಕಟ್ಟಿ ಇಟ್ಟುಕೊಳ್ಳುವ ಆತನಾಗಿದ್ದಾನೆ. ಒಂದು ಯೋಜನೆಯನ್ನು ಇಟ್ಟಿದ್ದಾನೆ ಒಂದು ಭಾಗದವರಿಗೆ. ಸರಿ, ಮುಂದುವರಿಸೋಣ. 5ನೇ ವಚನದಿಂದ ಏನಾಯಿತು ಅಂತ ಹೇಳಿಬಿಟ್ಟು, ಇದು ಯೆರೂಸಲೇಮು, ಆ ಪಟ್ಟಣವನ್ನು ನಾನು ಜನಾಂಗಗಳ ಮಧ್ಯದಲ್ಲಿ ಸ್ಥಾಪಿಸಿದ್ದೇನೆ. ಅಂದರೆ ದೇವರು ಒಂದು ಉದ್ದೇಶದಿಂದ ಜನಾಂಗಗಳ ಮಧ್ಯದಲ್ಲಿ ದೇವರು ಯೆರೂಸಲೇಮನ್ನು ಸ್ಥಾಪಿಸಿದ್ದಾನೆ. ಯಾರಿಟ್ಟಿದ್ದು ಇದನ್ನು ಭೌಗೋಳಿಕವಾಗಿ, ಸ್ಟ್ರಾಟಜಿಕಲಿ ಆಗಿ, ಅಂದರೆ ವಿಧಾನಶೀಲವಾಗಿ, ವಿಧಾನ ರೀತಿಯಾಗಿ, ವಿಧಾನ ಶೈಲಿಯಲ್ಲಿ, ವಿಧಾನ ಕ್ರಮದಲ್ಲಿ ಪಡಿಸಿ ಸ್ಥಾಪಿಸಿ ಇಟ್ಟಂಥ ದೇಶ ಇಸ್ರಾಯೇಲ್. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅಪೊಸ್ತಲ ಕೃತ್ಯದಲ್ಲಿ ಪೌಲನು ಕೊಟ್ಟಂಥ ಒಂದು ಸಂದೇಶದಲ್ಲಿ ಹೇಳಿದ ಒಂದು ಮಾತು ಭಾಳ ಚೆನ್ನಾಗಿದೆ ಮತ್ತು ಇಂದಿನ ಅಧ್ಯಾಯಕ್ಕೂ ಅದು ಅನ್ವಯ. ನೋಡೋಣ ಬನ್ನಿರಿ. 17ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ಮತ್ತು ಅದರಲ್ಲಿ ಈ ರೀತಿಯಾಗಿ ಇದೆ 26ನೇ ವಚನದಲ್ಲಿ. Acts 17:26. ಆತನು ಅಂದರೆ ದೇವರು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ, ಆ ಒಬ್ಬನು ಆದಾಮನು, ಅವರವರು ಇರತಕ್ಕ ಕಾಲಗಳನ್ನು, ಎಷ್ಟೆಷ್ಟು ಕಾಲ ಇರಬೇಕು ನಾವು, ಅವರವರ ನಿವಾಸಗಳ ಮೇರೆಗಳನ್ನು, ಬೌಂಡ್ರಿ ಯಾರ್ಯಾರು 30-40 ಸೈಟ ಅಥವಾ 40-60ನ, ಈ ಜಮೀನು ಎಷ್ಟು ದೊಡ್ಡದಿರಬೇಕು, ಅಥವಾ ಯಾರಿಗೆ ಯಾವ ದೇಶ ಕೊಡಬೇಕು, ಯಾವ ಜಿಲ್ಲೆ ಕೊಡಬೇಕು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಅಥವಾ ನೇಮಿಸಿ ಅಥವಾ ತೀರ್ಮಾನಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ. ನೋಡಿದ್ರ, ಇಸ್ರಾಯೇಲ್ರು ಜನಾಂಗಗಳ ಮಧ್ಯದಲ್ಲಿ ಇರಬೇಕಂತ ದೇವರು ಇಷ್ಟಪಡ್ತಾನೆ. ಅಂದ ಹಾಗೆ ಏನು ಉದ್ದೇಶ? ದೇವರು ಈ ರೀತಿಯಾಗಿ ಮನುಷ್ಯರನ್ನು, ಒಬ್ಬ ಮನುಷ್ಯ ಆದಾಮನಿಂದ ಇತರ ಜನಾಂಗಗಳನ್ನು, ರಾಷ್ಟ್ರಗಳನ್ನೆಲ್ಲ ಸೃಷ್ಟಿ ಮಾಡಿದ ಉದ್ದೇಶ ಏನಾದರೂ ಇರ್ಬೋದಾ? 27ನೇ ವಚನ ಏನಂತೇಳಿದರೆ, ಅವರು ತಡವಾಡಿ ಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ವಾವ್, ದೊಡ್ಡ ಮಾತು. ಪ್ರತಿ ಮನುಷ್ಯನಲ್ಲಿ, ಪ್ರತಿ ವ್ಯಕ್ತಿಯಲ್ಲಿ ದೇವರನ್ನು ಹುಡುಕುವ ಸಾಮರ್ಥ್ಯ ಇದೆ. ಪ್ರತಿ ಮಾನವನಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆ, ಭೇದ, ಬಣ್ಣ, ಕುಲವಾಗಿರ್ಬೋದು,
ಪ್ರತಿ ಮಾನವರಲ್ಲಿ ದೇವರನ್ನು ಹುಡುಕುವ ಒಂದು ಒಳಮಟ್ಟದ ಕಟ್ಟಲ್ಪಟ್ಟ ಸ್ಥಾಪಿತವಾದ ಒಂದು ಸ್ವಭಾವ ಗುಣ ಇದೆ. ಇಲ್ಲಿ ಕೂಡ ದೇವರು ಯೆಹೆಜ್ಕೇಲ್ ಗ್ರಂಥ 5ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಡುವಾಗ ದೇವರು ನಾನು ಜನಾಂಗಗಳ ಮಧ್ಯದಲ್ಲಿ ಸ್ಥಾಪಿಸಿದ್ದೇನೆ ಅಂತ ರೆಸ್ಪಾನ್ಸಿಬಿಲಿಟಿ ದೇವರು ತಗೊಳ್ತಾರೆ. ಯಾಕೆ? ಅದರ ಸುತ್ತಲೂ ನಾನಾ ದೇಶಗಳು ಇರುವಾಗ ಏನಾಗ್ತದೆ, ಒಂದು ಬೆಳಕಾಗಿ ಇತರ ದೇಶಗಳಿಗೆ ಸಾಕ್ಷಿಯಾಗಿ ಇರುವಂತೆ ದೇವರು ಆ ರೀತಿಯಾಗಿ ಇಟ್ಟಿದ್ದನು. ಮತ್ತು ಆದರೆ ಏನಾಯಿತು, ದೇವರ ಒಂದು ನಿಯಮಗಳಿಗೆ ದೇಶ ಒಳಪಡಲಿಲ್ಲ. ಜನಾಂಗಗಳು, ಸುತ್ತಲಿದ್ದಂಥ ಜನಾಂಗಗಳ ಅವರಿಗಿಂತಲೂ ಹೆಚ್ಚಾಗಿ ಇನ್ನೂ ಅಧರ್ಮ ಮಾಡ್ತಾ ಇತ್ತು ಇಸ್ರಾಯೇಲ್. ಅದರ ನಿವಾಸಿಗಳು ನನ್ನ ನಿಯಮಗಳನ್ನು ಅನುಸರಿಸದೆ ನನ್ನ ವಿಧಿಗಳನ್ನು ನಿರಾಕರಿಸಿದ್ದಾರೆ. ಆ ರೀತಿಯಾಗಿದ್ದಾಗ ಕರ್ತನಾದ ಯೆಹೋವನು, ನೀವು ನನ್ನ ನಿಯಮಗಳನ್ನು ಅನುಸರಿಸದೆ ನನ್ನ ವಿಧಿಗಳನ್ನು ಕೈಕೊಳ್ಳದೆ ಹೋಗಿದ್ರಲ್ಲ, ಹೌದು, ಹಾಗಾದರೆ ನಾನೇ ನಿಮಗೆ ವಿರುದ್ಧವಾಗಿದ್ದೇನೆ. 8ನೇ ವಚನ. ಸಾಕ್ಷಿಗಾಗಿ ದೇವರು ಅವರನ್ನು ಮಧ್ಯದಲ್ಲಿ ಇಟ್ಟಿದ್ದನು, ದೇಶಗಳ ಕಡೆಗೆ, ಸುತ್ತಲೂ ದೇಶ, ನಡುವೆ ಇಸ್ರಾಯೇಲ್. ಆದರೆ ಇಸ್ರಾಯೇಲರು ಅನ್ಯ ಅಥವಾ ಯಹೂದ್ಯರಲ್ಲದವರ ಹಾಗೆ ಇದ್ದದರಿಂದ ದೇವರು ಅವರನ್ನು ದಂಡಿಸಬೇಕಾಯಿತು. ಅದಕ್ಕೆ 10ನೇ ವಚನದಲ್ಲಿ, ನಾನು ನಿನ್ನನ್ನು ದಂಡಿಸಿ ನಿನ್ನಲ್ಲಿ ಉಳಿದ ಸಮಸ್ತರನ್ನು ಎಲ್ಲ ಕಡೆಯ ಗಾಳಿಗೆ ತೂರುವೆನು. ಯಾವ ರೀತಿಯಾಗಿ ಆ 3 ಕೂದಲನ್ನು 3 ಮುಖ್ಯ ಭಾಗದಲ್ಲಿ ಮಾಡಿಬಿಟ್ಟು ಬೆಂಕಿಯಿಂದ ಕೂದಲು ನಾಶವಾಗುವಂಥದ್ದು, 2ನೇದು ಖಡ್ಗದಿಂದ ನಾಶವಾಗುವಂಥದ್ದು, 3ನೇದು ಗಾಳಿಗೆ ತೂರಿ ಚದರಿಸಲ್ಪಡುವಂಥದ್ದು, ಚದರಿ ಹೋಗುವಂಥದ್ದು. ಅದರಲ್ಲಿ ಸ್ವಲ್ಪ ಭಾಗ ನಿಲುವಂಗಿಯಲ್ಲಿ ಇಟ್ಕೊಂಡು ಅದರಲ್ಲಿ ಕೂಡ ಸ್ವಲ್ಪ ಬೆಂಕಿಯೊಳಗೆ ಹಾಕುವಂಥದ್ದನ್ನು ಮಾಡಬೇಕಾಯಿತು. ಆದ ಕಾರಣ ಇಸ್ರಾಯೇಲರಿಗೆ ತಾನು ಏನು ಮಾಡುವುದಾಗಿ ದೇವರು ಈ ಮೂಲಕ ಸ್ಪಷ್ಟಪಡಿಸಿದ್ದಾನ್ರಿ. ಹೌದು, 11ನೇ ವಚನ, ನನ್ನ ಜೀವದಾಣೆ. ನೋಡ್ರಿ, ದೇವರು ಅಷ್ಟು ಬೇಸತ್ತು, ಅಷ್ಟೊಂದು ದುಃಖದಿಂದ ಹೇಳಬೇಕಾಯಿತು, ನಾನು ಸಹಿಸೇನು, ಕಟಾಕ್ಷಿಸೇನು, ಕ್ಷಮಿಸೇನು, ಕ್ಷಾಮ, ವ್ಯಾಧಿ, ಖಡ್ಗ, ಈ ರೀತಿಯಾಗಿ ತನ್ನ ರೋಷವನ್ನು ದೇವರು ಸುರಿಯುವಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ಮಾಡಿದ ಮೇಲೆ ಯೆಹೋವನಾದ ನಾನೇ ನನ್ನ ಕೋಪದಿಂದ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗುವುದು. 5ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 13ನೇ ವಚನದ ಕೊನೆಯ ಭಾಗ, ಅವ್ರಿಗೆ ಗೊತ್ತಾಗುವುದು. ಯಾಕಂದರೆ ದೇವರು ಪ್ರತಿಯೊಬ್ಬೊಬ್ಬರನ್ನು ಹುಡುಕುವವರನ್ನಾಗಿ ಮಾಡಿದ್ದಾನೆ. ಯಹೂದ್ಯರಿರ್ಬೋದು, ಯಹೂದ್ಯರಲ್ಲದವರು ಇರ್ಬೋದು. ಹಾಗಿದ್ದರೂ ಕೂಡ ಇವರು ಏನು ಮಾಡ್ತಿದ್ದಾರೆ, ದೇವರನ್ನು ಹುಡುಕದ ಕಾರಣ ದೇವರ ಒಂದು ರೋಷವನ್ನು ಸುರಿದಂಥ ಅನುಭವ ಹೊಂದಿದಾಗ ಅವ್ರಿಗೆ ಗೊತ್ತಾಯಿತು, ಇದು ದೇವರೇ ಮಾಡಿದ್ದು ಎಂಬುದಾಗಿ. ಮತ್ತು ಮುಂದೆ ನಾವು ನೋಡುವಾಗ ಆತನ ಕೋಪ, ಆತನ ನುಡಿ ಮತ್ತು 17ನೇ ವಚನದಲ್ಲಿ ನಿನ್ನ ಜೀವನಾಧಾರವನ್ನು ಮುರಿದು ಹಾಕುವೆನು. ನೋಡ್ರಿ, ಕೆಲವು ಸಾರಿ ದೇವರನ್ನು ನಾವು ಹಿಂಬಾಲಿಸದಿದ್ದರೆ
ಜೀವನಾಧಾರ ಕೂಡ ದೇವರು ಮುರಿದು ಹಾಕಿ ಕ್ಷಾಮವನ್ನು, ಹೌದು, ಪುತ್ರ ಶೋಕವನ್ನು ಉಂಟು ಮಾಡಿ ಅವರು ದಂಡನೆಗೆ ತುತ್ತಾಗುವಂತೆ ಮಾಡ್ತಾನೆ. ಇದನ್ನು ನೋಡಿದಾಗ, ಇದನ್ನು ಓದಿದಾಗ ನನಗೆ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಇರುವಂಥ ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ನಾವು ನೋಡುವಾಗ ಮಗನ ಒಂದು ವಿಷಯ ಇಲ್ಲಿ ಈ ರೀತಿಯಾಗಿದೆ. 16ನೇ ವಚನದಲ್ಲಿ, ಹೀಗಿರಲು ಅವನಿಗೆ ಯಾರೂ ಕೊಡಲಿಲ್ಲ ಎಂಬಂಥ ಒಂದು ಅನುಭವ ಆಯಿತು. 16ನೇ ವಚನ. ಮತ್ತು ಅದೇ ಸಂದರ್ಭದಲ್ಲಿ ಅವನಿಗೆ ಎಲ್ಲ ಹಾಳಾದ ಮೇಲೆ ಬುದ್ಧಿ ಬಂದು, ನನ್ನ ತಂದೆಯ ಬಳಿಗೆ ಬುದ್ಧಿ ಬಂದು, 17ನೇ ವಚನ, ಆಗ ಅವನಿಗೆ ಬುದ್ಧಿ ಬಂದು. ಎಂಥ ಒಂದು ಅನುಭವ ಅಂದರೆ, ಯಾರೂ ಇರಲಿಲ್ಲ, ಏನೂ ಸಿಗಲಿಲ್ಲ, ಯಾರೂ ಇರಲಿಲ್ಲ ಅವನ ಜೊತೆಯಲ್ಲಿ, ಏನೂ ಸಿಗಲಿಲ್ಲ ಅವನಿಗೆ. ಅಂಥ ಸಂದರ್ಭದಲ್ಲಿ ದೇವರ ಬಗ್ಗೆ ಅವನಿಗೆ ಯೋಚನೆ ಬಂತು. ಅಂಥ ರೀತಿಯಲ್ಲಿ ದೇವರು ಇಲ್ಲಿ ಕೂಡ ತನ್ನ ಜನರಿಗೆ ಮಾಡಿದ್ದನ್ನು ಮಾಡಲಿಕ್ಕೆ ಯತ್ನಿಸುವುದನ್ನು ನಾವು ನೋಡ್ತೇವೆ ರೀ. ಯೆಹೆಜ್ಕೇಲ್ ಗ್ರಂಥ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.